ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. PUC ಪರೀಕ್ಷೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಲೈಕ್ ವ್ಯಾಲ್ಯೂಯೇಷನ್ ಹೇಗಿರುತ್ತೆ, ಪಾಸ್ ಮಾಡ್ತಾರಲ್ಲ ಎಲ್ಲರನ್ನ, ಏನ್ ಮಾಹಿತಿ ಬಂದಿದೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ದ್ವಿತೀಯ PUC ವಿದ್ಯಾರ್ಥಿಗಳು ಪರೀಕ್ಷೆ ಬರೆದು ರಿಸಲ್ಟ್ ವೇಟ್ ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಗೆ ಪಾಸಿಂಗ್ ಮಾರ್ಕ್ಸ್ ಚೇಂಜಸ್ ಕೂಡ ಮಾಡಿದ್ರು, ದೊಡ್ಡ ಬದಲಾವಣೆ ಕೂಡ ತಂದಿದ್ದಾರೆ. ಗೊತ್ತಿದೆ ಅನ್ಕೋತೀನಿ. ಪಾಸಿಂಗ್ ಪರ್ಸೆಂಟೇಜ್ ಈ ಹಿಂದೆ 100ಕ್ಕೆ 35 ಇತ್ತು. ಅಂದ್ರೆ 100ಕ್ಕೆ ಪರ್ಸೆಂಟೇಜ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 100ಕ್ಕೆ 35% ತೆಗೆದ್ರೆ ಮಾತ್ರ ನಿಮ್ಮನ್ನ ಉತ್ತೀರ್ಣರಾಗಿದ್ದೀರಾ, ನೀವು ಪಾಸ್ ಆಗಿದ್ದೀರಾ, ನೀವು ಆರಾಮಾಗಿ ಡಿಗ್ರಿಗೆ ಹೋಗ್ಬೋದು ಮಕ್ಕಳೇ ಅಂತೇಳಿ ನಿಮ್ಮನ್ನ ಕಳಿಸ್ಕೊಡ್ತಾ ಇದ್ರು. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಒಟ್ಟು ಪಾಸಿಂಗ್ ಮಾರ್ಕ್ಸ್ ನ ಬದಲಾವಣೆ ಕೂಡ ಮಾಡಿದ್ದಾರೆ. ಶೇಕಡ 33% ಕೂಡ ಮಾಡಿದ್ದಾರೆ. 33% ಬಂದರೆ ಮಾತ್ರ ನಿಮ್ಮನ್ನ ಪಾಸ್ ಅಂತೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. ಆದ್ರೆ ಪ್ರತಿಶತ ಅಂದ್ರೆ ಪ್ರತಿ ವಿಷಯದಲ್ಲಿ ನೀವು 30% ಬಂದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. ಈ ಮೊದಲು ಬಂದ್ಬಿಟ್ಟು 35% ಬೇಕಾಗಿತ್ತು, ಈಗ ಅದನ್ನ ಕಡಿಮೆ ಮಾಡಲಾಗಿದೆ. ಅಂದ್ರೆ ನಿಮಗೆ ಈಗ ಪ್ರೆಸೆಂಟ್ ಶೇಕಡ 100ಕ್ಕೆ 33% ತೆಗೆದ್ರೆ ನಿಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, 80 ಅಂಕಗಳಿಗೆ ನೀವು ಪೇಪರ್ನ ಬರೋದ್ರೆ ನೀವು ಕನಿಷ್ಠ 24 ಅಂಕಗಳನ್ನ ನೀವು ಗಳಿಸಬೇಕಾಗುತ್ತೆ. 24 ಅಂಕಗಳನ್ನ ನೀವು ಗಳಿಸಿದ್ರೆ ನಿಮ್ಮನ್ನ ಉತ್ತೀರ್ಣರಾಗಿದ್ದೀರಾ, ಪಾಸ್ ಆಗಿದ್ದೀರಾ ಅಂತೇಳಿ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. 70 ಅಂಕಗಳಿಗೆ ನೀವು ಕನಿಷ್ಠ ನೀವು 21 ಅಂಕಗಳನ್ನ ನೀವು ಪಡೆದುಕೊಳ್ಬೇಕಾಗುತ್ತೆ. ನಿಮಗೆ 70ಕ್ಕೆ 21 ಅಂಕಗಳನ್ನು ನೀವು ಪಡೆದುಕೊಂಡ್ರೆ ನಿಮ್ಮನ್ನ ಉತ್ತೀರ್ಣರಾಗಿದ್ದೀರಾ, ಪಾಸ್ ಅಂತ ಹೇಳಿ ನಿಮ್ಮನ್ನ ಕನ್ಸಿಡರ್ ಕೂಡ ಮಾಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನ ಮೌಲ್ಯಮಾಪನ ಮೌಲ್ಯಮಾಪನ ಹೇಗಿರುತ್ತೆ ಅಂತ ಹೇಳಿ ನೀವು ನೋಡಬಹುದು. ಮೌಲ್ಯಮಾಪನ ವೆರಿ ವೆರಿ ಇಂಪಾರ್ಟೆಂಟ್. ವ್ಯಾಲ್ಯೂಯೇಷನ್ ಹೇಗಿರುತ್ತೆ ಅದರ ಮೇಲೆ ನಮ್ಮ ರಿಸಲ್ಟ್ ಡಿಪೆಂಡ್ ಆಗುತ್ತೆ. ರಿಸಲ್ಟ್ ಹೇಗಿರುತ್ತೆ ಅದರ ಮೇಲೆ ನಿಮ್ದು ನೆಕ್ಸ್ಟ್ ಕೆರಿಯರ್ ಡಿಪೆಂಡ್ ಕೂಡ ಆಗುತ್ತೆ. ಆ ರಿಸಲ್ಟೇ ಎಲ್ಲ ಅಲ್ಲ, ಬಟ್ ರಿಸಲ್ಟ್ ಕೂಡ ಒಂದು ಪಾರ್ಟ್, ಅಂದ್ರೆ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ನನ್ನ ಸಜೆಷನ್ ಆಗಿರುತ್ತೆ ನಿಮ್ದು. ಇಲ್ಲಿ ಬಂದ್ರೆ ಒಂದು ಸೆಂಟರ್ ವ್ಯಾಲ್ಯೂಯೇಷನ್ ಸಿಸ್ಟಮ್ ಕೂಡ ಇರುತ್ತೆ. ಲೈಕ್ ಹೇಗೆ ಅಂದ್ರೆ ನಿಮ್ಮ ರಿಸಲ್ಟ್ ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತಾರೆ ಅಂದ್ರೆ ಎಲ್ಲ ಆನ್ಸರ್ ಪೇಪರ್ಸ್ ಕೂಡ ಸೆಂಟ್ರಲ್ ವ್ಯಾಲ್ಯೂಯೇಷನ್ ಸೆಂಟರ್ ಗಳಿಗೆ ಕಳಿಸಲಾಗ್ತದೆ. ಲೈಕ್ ಈ ರೀತಿ ಬೆಂಗಳೂರು ನಗರಗಳು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ನಿಮಗೆ ಒಂದು ವ್ಯಾಲ್ಯೂಯೇಷನ್ ಸೆಂಟರ್ ಗಳನ್ನ ಓಪನ್ ಕೂಡ ಮಾಡ್ತಾ ಇರ್ತಾರೆ. ಅದು ಸೀಕ್ರೆಟ್ ಆಗಿರುತ್ತೆ, ಲೈಕ್ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಬಿಕಾಸ್ ಯಾಕೆ ಅಂದ್ರೆ ಇಶ್ಯೂಸ್ ಆಗ್ಬಾರ್ದು ಅಂತ. ಅಲ್ಲಿಗೆ ನಿಮ್ಮ ಪೇಪರ್ ಕೂಡ ಹೋಗುತ್ತೆ. ಲೈಕ್ ನಿಮಗೆ ಆಲ್ರೆಡಿ ನಾವು ಹೇಳಿದೀವಿ, ನಿಮ್ದು ನಿಮ್ಮ ಜಿಲ್ಲೆ ಪೇಪರ್ಗಳು ನಿಮ್ಮ ಜಿಲ್ಲೆಯಲ್ಲಿ ವ್ಯಾಲ್ಯೂಯೇಷನ್ ಕೂಡ ಆಗೋದಿಲ್ಲ, ಬೇರೆ ಬೇರೆ ಕಡೆ ಹೋಗುತ್ತೆ. ಆ ರೀತಿ ನಿಮಗೆ ಲೈಕ್ ಹೋಗುತ್ತೆ. ಲೈಕ್ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಟೀಚರ್ ಅಲ್ಲ, ಲೈಕ್ ಒಬ್ಬರು ಚೆಕ್ ಮಾಡೋದಿಲ್ಲ, ಹಲವಾರು ಟೀಚರ್ಸ್ ಕೂಡ ಇರ್ತಾರೆ. ಅವರಿಗೆ ವ್ಯಾಲ್ಯೂಯೇಷನ್ ಗೆ ಹಾಕಿರ್ತಾರೆ. ಎಲ್ಲ ಹಲವಾರು ಟೀಚರ್ಸ್ ಗಳು ಕೂಡ ನಿಮ್ಮ ಪೇಪರ್ ಗಳನ್ನ ವ್ಯಾಲ್ಯೂಯೇಷನ್ ಕೂಡ ಮಾಡ್ತಾರೆ. ಒಂದ್ಬಿಟ್ಟು ಸ್ಟೆಪ್ಸ್ ಯಾವ ರೀತಿ ಅಂದ್ರೆ, ಒಂದು ಟೀಚರ್ ನಿಮಗೆ ಚೆಕ್ ಮಾಡಿದ ನಂತರ ಡೌಟ್ ಇದ್ರೆ ಇನ್ನೊಂದು ಟೀಚರ್ ಕೂಡ ಚೆಕ್ ಮಾಡ್ತಾರೆ. ಈ ರೀತಿ ಸೆಕೆಂಡ್ ವ್ಯಾಲ್ಯೂಯೇಷನ್ ಕೂಡ ಆಗುತ್ತೆ. ಲೈಕ್ ಕೌಂಟಿಂಗ್ ಆಗಿರ್ಬೋದು, ಏನಾಗಿರ್ಬೋದು. ಬಿಕಾಸ್ ಯಾಕೆಂದ್ರೆ ಮಿಸ್ಟೇಕ್ ಆಗ್ಬೋದು, ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಒಬ್ಬ ಟೀಚರ್ ಚೆಕ್ ಮಾಡಿದ್ರೆ ನಂತರ ನಿಮಗೆ ಇನ್ನೊಬ್ಬ ಡೌಟ್ ಇದ್ರೆ ಇನ್ನೊಬ್ಬ ಸೆಕೆಂಡ್ ಟೀಚರ್ ಅವರು ಕೂಡ ನಿಮಗೆ ಚೆಕ್ ಮಾಡ್ತಾರೆ. ಲೈಕ್ ಇದು ನಿಮಗೆ ವ್ಯಾಲ್ಯೂಯೇಷನ್ ಹೇಗಿರುತ್ತೆ ಅಂದ್ರೆ, ನಿಮಗೆ ಕೀ ಸ್ಕೀಮ್, ಲೈಕ್ ನಿಮಗೆ ಆಲ್ರೆಡಿ ನಿಮಗೆ ಕೀ ಆನ್ಸರ್ಸ್ ಕೂಡ ಇರುತ್ತಲ್ಲ, ಕೀ ಆನ್ಸರ್ಸ್ ನೋಡ್ಕೊಂಡು ಕೀ ಆನ್ಸರ್ಸ್ ಪ್ರಕಾರ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಲೈಕ್ ನಿಮಗೆ ಎಕ್ಸಾಕ್ಟ್ ಆಗಿ ಕೀ ಆನ್ಸರ್ಸ್ ಅಲ್ಲಿ ಹೇಗಿದೆ, ಕೀ ಆನ್ಸರ್ ಅಲ್ಲಿ ABCD ಅಂತ ಇದ್ರೆ ನಿಮಗೆ ABCD ಇರಬೇಕು ಅಂತ ಏನಿಲ್ಲ. ಕಾನ್ಸೆಪ್ಟ್ ಕರೆಕ್ಟ್ ಆಗಿರಬೇಕು, ಅದ್ರ ರಿಲೇಟೆಡ್ ಆಗಿರಬೇಕು, ನೀಟಾಗಿ ಬರ್ದಿರಬೇಕು, ಅಂಡರ್ಸ್ಟ್ಯಾಂಡಬಲ್ ಆಗಿರಬೇಕು, ಬೇಕಾಬಿಟ್ಟು ನೀವು ಬರ್ದಿರಬಾರ್ದು. ಆಗ ನಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಕೂಡ ಮಾಡ್ತಾರೆ. ಪ್ಲಸ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಅಂದ್ರೆ ಕೆಲವು ಸಬ್ಜೆಕ್ಟ್ ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಲೈಕ್ ನನ್ನ ಮಿಸ್ಟೇಕ್ಸ್ ಕೂಡ ಆಗಿದ್ರೆ ಅದನ್ನು ನಮಗೆ ನೋಟಿಫೈ ಮಾಡ್ತಾರೆ, ನಮಗೆ ಮಾಹಿತಿ ಗೊತ್ತಾಗುತ್ತೆ. ಲೈಕ್ ನಿಮ್ ಕೇಸ್ ಏನಾದ್ರು ಪಾಸ್ ಆಗೋದಕ್ಕೆ 1 ಅಂಕ 2 ಅಂಕ ಬರ್ಬೇಕು ಅಂತ ಇದ್ರೆ ಅಂತವರಿಗೆ ಲೈಕ್ ಅದನ್ನ ರೂಲ್ಸ್ ಪ್ರಕಾರ ನಮಗೆ ಪಾಸ್ ಕೂಡ ಮಾಡ್ತಾರೆ. ಇಲ್ಲಿ ಎಲ್ಲರನ್ನು ಪಾಸ್ ಮಾಡ್ತಾರೆ ಅಂತ ಕೇಳ್ಬೋದು, ಇಲ್ಲ, ಬಟ್ ಈಸಿ ಆಗಿದೆ. ಲೈಕ್ ಪಾಸ್ ಮಾಡೋ ಪರ್ಸೆಂಟೇಜ್ ಕೂಡ ಕಡಿಮೆ ಆಗಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಕೂಡ ಸಿಗಬಹುದು, ವ್ಯಾಲ್ಯೂಯೇಷನ್ ಕೂಡ ಇದಾಗಿದೆ. ಪ್ಲಸ್ ನಿಮಗೆ 1, 2, 3 ಎಕ್ಸಾಮ್ಸ್ ಕೂಡ ಇದೆ. ಲೈಕ್ 3 ಎಕ್ಸಾಮ್ಸ್ ಕೂಡ ಇರಬಹುದು. ಆ ನಿಟ್ಟಿನಲ್ಲಿ ಪಾಸ್ ಆಗೋ ಚಾನ್ಸಸ್ ಇದೆ, ಫೇಲ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಇದೆ. ಲೈಕ್ ಪಾಸ್ ಪರ್ಸೆಂಟೇಜ್ ಕೂಡ ನಿಮಗೆ ಆಗುತ್ತೆ. ಲೈಕ್ ನೀವೇನಾದ್ರು ಪೇಪರ್ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ, ನೀವು ಬ್ಲಾಂಕ್ ಬರ್ದಿರಾ, ತುಂಬಾ ಕಡಿಮೆ ಆನ್ಸರ್ ಕೂಡ ಬರ್ದಿದ್ದೀರಾ, ನೀವು ಕಡಿಮೆ ಅಂಕಗಳನ್ನು ತೆಗೆದಿರ, ನಿಮ್ಮನ್ನು ಮಾತ್ರ ಫೇಲ್ ಆಗೋದು. ಇಲ್ಲಾಂದ್ರೆ ನೀವು ಆರಾಮಾಗಿ ಉತ್ತೀರ್ಣರಾಗಬಹುದು, ಪಾಸ್ ಕೂಡ ಆಗ್ಬೋದು. ಎಲ್ಲರನ್ನು ಪಾಸ್ ಮಾಡ್ತಾರೆ ಅನ್ನೋದು ಒಂದು ಮಿತ್ ಆಗಿರುತ್ತೆ. ಲೈಕ್ ಪಾಸ್ ಆಗೋದು ಈಗ ಸ್ವಲ್ಪ ಆಗಿರುತ್ತೆ, ಈಸಿ ಕೂಡ ಆಗಿರುತ್ತೆ. ಅದು ಗ್ಯಾಪ್ ನೋಡ್ಕೊಳ್ಳಿ. ಲೈಕ್ ಇದು ಇವತ್ತಿನ ವಿಡಿಯೋ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು.